ಅದೇ ಅದೇ ಜರ್ಸಿಲೆ ಒಂದು ನಾಲ್ಕವೇ. ಹಾ ಹಾ ಒಂದು ನಂದು ಆ ಡಿಪಾರ್ಟ್ಮೆಂಟು. ನಮ್ಮ ಹುಡುಗರದೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟು. ಏನಿದ್ರು ಬರೀ ನಮ್ಮ ಯಂಗ್ಸ್ರು ಮನೇಲಿ ಅಡುಗೆ ಮಾಡ್ಕೊಳ್ಳೋದು. ನೀವು ಇಲ್ಲಿ ಬರಬೇಕು ಅಂದರೆ ಬೈಕ್ನಲ್ಲೂ ಬರ್ಬೋದು, ಕಾರ್ನಲ್ಲೂ ಬರ್ಬೋದು. ಇಲ್ಲಿವರೆಗೂ ಬರೋಕ್ಕೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ರೋಡ್ ಇದೆ, ಚೆನ್ನಾಗಿದೆ. ಈ ದೇವಸ್ಥಾನ ಸುಮಾರು 20 ವರ್ಷಗಳ ಹಿಂದೆ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಂದ ಉದ್ಘಾಟನೆ ಆಗಿದೆ ಅಂತೆ. ನಮಸ್ಕಾರ, ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಸಮಯ 5:30. ನಾವು ಇವತ್ತೊಂದು ಪ್ಲೇಸಿಗೆ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. ಇದು ಪ್ಲ್ಯಾನ್ನಲ್ಲೇ ಇರಲಿಲ್ಲ ನಮಗೆ. ಸಡನ್ನಾಗಿ ನೈಟ್ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಬೆಳಗಿನ ವಾತಾವರಣ ಈ ಥರ ಇದೆ ನೋಡಿ. ಇದು ನಾವು ಬಿಡದಿಯಿಂದ ಒಳ ಬಂದಿದ್ದೀವಿ ಒಂದು ಹಳ್ಳಿ ಮೇಲೆ. ಈಗ ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರು ಆಗೈತಿ. ಹಾಗಾಗಿ ಚಳಿ ಭಾಳ ಕಡಿಮೆ. ಈಗೇನಿದ್ರು ಬಿಸಿಲು ಜಾಸ್ತಿ, ಹಾಗೆ ಬೆಳಗ್ಗೆ ಇಬ್ಬನಿ ಜಾಸ್ತಿ ಬೀಳುತ್ತೆ. ಬಟ್ ಇವತ್ತು ಅಷ್ಟೊಂದು ಇಬ್ಬನಿ ಏನು ಇರಲಿಲ್ಲ. ಈ ಊರು ಬಂದುಬಿಟ್ಟು ಲಕ್ಷ್ಮೀಪುರ. ನಾವು ಇವತ್ತು ಬಂದಿರೋದು ಈ ಊರಿನಲ್ಲಿರೋಂಥ ಒಂದು ದೇವಸ್ಥಾನ ನೋಡಕ್ಕೆ ಬಂದಿರೋದು. ಅದು ಬೆಟ್ಟದ ಮೇಲಿದೆ ಈ ದೇವಸ್ಥಾನ. ಇದು ಕಾಲ್ ಬಂಡಿ ಅಂದರೆ ಎತ್ತಿನ ಗಾಡಿ ಓಡಾಡಿದ್ದ ಹಾದಿಯಲ್ಲಿ ಒಂದು ಸ್ವಲ್ಪ ದೂರ ಹೋಗ್ಬೇಕು, ಆಮೇಲೆ ಮತ್ತೆ ಒಂದು ರೋಡ್ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಾವಿನ ತೊಪ್ಪಲುಗಳೇ ಜಾಸ್ತಿ, ಮತ್ತು ಕುರುಚಲು ಕಾಡು ಜಾಸ್ತಿ. ಇಲ್ಲಿ ನಾವು ಅಲ್ಲಿ ಹೋಗ್ತಿದ್ದೇವಲ್ಲ, ಅದೇ ದೇವಸ್ಥಾನ ಅಲ್ಲಿ ಮೇಲೆ ಕಾಣ್ತಿದ್ದೆಲ್ಲ ನಿಮಗೆ, ಅದೇ ದೇವಸ್ಥಾನ ನಾವು ಇವತ್ತು ಹೋಗ್ತಿರೋದು. ನಾನಿವತ್ತು ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಗುಡಿಗೆ ಬಂದಿದ್ದೀನಿ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಸಿದ್ಧಲಿಂಗೇಶ್ವರ ಸ್ವಾಮಿ ಗುಡಿ ಮೇಲೆ ಬೆಟ್ಟದ ತಪ್ಪಲಿನಲ್ಲಿದೆ ಅದು. ನೀವು ಇಲ್ಲಿ ಬಂದು ಗಾಡಿ ನಿಲ್ಲಿಸಿ, ಈ ಕಡೆ ಇಲ್ಲಿ ಮರದ ಕೆಳಗೆ ಗಾಡಿ ನಿಲ್ಲಿಸಿ, ಇಲ್ಲಿಂದ ನೀವು ಟ್ರೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂತ ಕ್ಲಿಯರ್ ಇಲ್ಲ ಟ್ರೆಕ್ಕಿಂಗ್ ಹಾದಿ ಏನು, ಸ್ವಲ್ಪ ಅದು ಗೊತ್ತಾಗಲ್ಲ ಸಡನ್ನಾಗಿ ಬಂದವರಿಗೆ. ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ನೀವು. ತೋರಿಸ್ತೇನೆ ಬನ್ನಿ. ನಾನೀಗ ಅಲ್ಲಿಗೆ ಹೋಗ್ತಿದ್ದೀನಿ, ಮೇಲೆ ಟಾಪಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇದೇ ಬಂಡಿ ಹಾದಿ ಅಂದರೆ ಕಾಲು ದಾರಿ ಹೋಗ್ಬೇಕು. ಇದೇ ಥರದ ಕಾಲು ದಾರಿಯಲ್ಲಿ ಹೋಗ್ಬೇಕು, ಸ್ಟಾರ್ಟ್ ಮಾಡ್ಬೇಕು ನಾವು ಟ್ರೆಕ್ಕಿಂಗ್ನ. ಇದೇನು ಸುಮಾರು ಭಾಳ ಏನು ದೂರ ಇಲ್ಲ, ಒಂದು 500-600 ಮೀಟರ್ ಇದೆ ಅನ್ಕೊಂತೀನಿ ನಾನು ಅಷ್ಟೇ. ನೀವು ಇಲ್ಲಿ ಬರಬೇಕು ಅಂದರೆ ಬೈಕ್ನಲ್ಲೂ ಬರ್ಬೋದು, ಕಾರ್ನಲ್ಲೂ ಬರ್ಬೋದು. ಇಲ್ಲಿವರೆಗೂ ಬರೋಕ್ಕೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ರೋಡ್ ಇದೆ, ಚೆನ್ನಾಗಿದೆ. ಹಳ್ಳಿ ಮೇಲೂ ಬರ್ಬೋದು, ಅಥವಾ ಹಳ್ಳಿಂದ ಔಟ್ಸೈಡ್ ರೋಡ್ ಇದೆ, ಅಲ್ಲಿಂದ್ರೂ ಬರ್ಬೋದು ನೀವು. ನೀವು ಈ ಪ್ಲೇಸಿಗೆ ಬರಬೇಕು ಅಂತ ಅಂದರೆ ಬೆಸ್ಟ್ ಟೈಮು ಸೆಪ್ಟೆಂಬರಿಂದ ಡಿಸೆಂಬರ್, ಒಳ್ಳೆ ಟೈಮು. ಯಾಕಂದರೆ ನೇಚರ್ ಫುಲ್ ಗ್ರೀನ್ರಿ ಆಗಿರುತ್ತೆ. ಬಂದು ಮೇಲೆ ಹತ್ತಿ ಇಳಿದು ಹೋಗೋಕ್ಕೂ ಖುಷಿ ಆಗುತ್ತೆ. ನಾವೀಗ ಬಂದಿರೋದು ಫೆಬ್ರವರಿ ಎಂಡು, ಹಾಗಾಗಿ ಫುಲ್ ನೇಚರ್ ಎಲ್ಲ ಡ್ರೈ ಆಗಿಬಿಟ್ಟಿದೆ ಒಂಥರ. ನೀವು ಈ ಬೆಟ್ಟನ ಟ್ರೆಕ್ ಮಾಡುವಾಗ ಸ್ವಲ್ಪ ಒಂದು 100 ಮೀಟ್ರ್ ಮೇಲೆ ಬಂದಮೇಲೆ ಈ ಥರ ಸ್ಟೆಪ್ಸ್ ಮಾಡಿದ್ದಾರೆ. ಹಾಗೆ ನೀವು ಸೈಡಿಗೆ ಹಿಡ್ಕೊಂಡು ಹೋಗೋಕ್ಕೆ ಕಬ್ಬಿಣದ ಸಾಳುಗಳು ಇದೆ ಇಲ್ಲಿ. ನಾವು ಬೆಳಗ್ಗೆ ಇಲ್ಲಿ 7:30 ಬಂದಿರೋದ್ರಿಂದ ಬ್ಯಾಕ್ ಸೈಡ್ ಕೇಳಿ ವಾಯ್ಸು ಹಕ್ಕಿಗಳದ್ದು ಹೆಂಗೆ ಕೇಳಿಸುತ್ತೆ ನಿಮಗೆ. ಈ ಫೀಲ್ ಬೆಂಗಳೂರಲ್ಲಿ ಎಲ್ಲಿ ಸಿಗಲ್ಲ ನಿಮಗೆ. ನೀವು ಅಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ರಿ ಅಂದರೆ ಸ್ಟಾರ್ಟ್ ಆಗುತ್ತೆ ವಾಹನಗಳ ಸೌಂಡು, ಗೊರ್ರ ಅನ್ಕೊಂಡು ಶುರು ಆಗ್ತವು. ಇನ್ನೇನು ದೇವಸ್ಥಾನದ ಹತ್ತಿರನೇ ಇದ್ದೀವಿ. ಇನ್ನೊಂದು 50 ಮೀಟರ್ ನಡೆದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಸ್ಥಳಕ್ಕೆ ಬರಬೇಕು ಅಂತ ಅಂದರೆ ಸಿಂಗಲ್ ಆಗಿ ಬರೋದನ್ನ ಅವಾಯ್ಡ್ ಮಾಡಿ. ಆಲ್ಮೋಸ್ಟ್ ಗ್ರೂಪ್ನಲ್ಲಿ ಬನ್ನಿ, 2 ಅಥವಾ 4 ಜನ ಈ ಥರ ಬನ್ನಿ. ಯಾಕಂದರೆ ಈ ಬೆಟ್ಟದ ಅಕ್ಕಪಕ್ಕ ತಪ್ಪಲಿನಲ್ಲೆಲ್ಲ ಚಿರತೆ ಮತ್ತು ಕರಡಿಗಳ ಆವಾಸ ಸ್ಥಾನ. ಇಲ್ಲೆಲ್ಲ ನೈಟೆಲ್ಲ ಇಲ್ಲಿ ಕರಡಿಗಳು ಇರ್ತವೆ ಮತ್ತು ಚಿರತೆಗಳು ಇರ್ತವೆ ಅಂತ ಅಲ್ಲಿ ಲೋಕಲ್ಸ್ ಹೇಳಿದರು. ಹಾಗಾಗಿ ನೀವು ಸಿಂಗಲ್ ಬರೋದನ್ನ ಅವಾಯ್ಡ್ ಮಾಡಿ. ನಾನೀಗ ದೇವಸ್ಥಾನದ ಆವರಣದಲ್ಲಿದ್ದೇನೆ, ಅಂದರೆ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀನಿ. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಿಮಗೊಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಇಲ್ಲಿ ಜಾಸ್ತಿ ಮಾವಿನ ತೋಪುಗಳು ಜಾಸ್ತಿ ಇದೆ ಇಲ್ಲಿ, ಈ ಬೆಟ್ಟದ ಅಕ್ಕಪಕ್ಕ ಸರೌಂಡಿಂಗ್ನಲ್ಲೆಲ್ಲ. ನಿಮ್ಮ ಎದುರಿಗೆ ಬಲಭಾಗದಲ್ಲಿ ಒಂದು ಹಾದಿ ಕಾಣಿಸುತ್ತಲ್ಲ, ಆ ಹಾದಿಂತ್ರ ಹೋದರೆ ಈ ಬೆಟ್ಟದ ಮೇಲೆ ಹೋಗ್ಬೋದು ನೀವು. ಅಲ್ಲಿ ಹೋಗಿ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೆಕ್ಕು ಮಾಡ್ಬೋದು ನೀವು. ನಿಮ್ಮ ಎದುರಿಗೆ ಕಾಣಿಸುತ್ತಲ್ಲ, ಇದೇ ನೋಡಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಗುಡಿ. ಮತ್ತು ಇದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ, ಶ್ರೀ ಜಲ ಸಿದ್ಧಲಿಂಗೇಶ್ವರ ಸ್ವಾಮಿ ಗುಡಿ ಅಂತಲೂ ಕರೀತಾರೆ. ನೀವು ಯಾವುದೇ ಹಿಂದೂಗಳ ದೇವಸ್ಥಾನಗಳಿಗೆ ಹೋಗಿ
ಈ ದೇವಸ್ಥಾನದ ಮುಂಭಾಗ ಅಂದ್ರೆ ಗರ್ಭಗುಡಿಯ ಮುಂಭಾಗದಲ್ಲಿ ಈ ತರ ದ್ವಾರಪಾಲಕರ ವಿಗ್ರಹಗಳು ಇದ್ದೇ ಇರುತ್ತೆ. ಹಾಗೆ ಇಲ್ಲಿನೂ ಇದೆ. ಈ ದೇವಸ್ಥಾನ ಸುಮಾರು 20 ವರ್ಷಗಳ ಹಿಂದೆ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಂದ ಉದ್ಘಾಟನೆ ಆಗಿದೆ ಅಂತೆ. ನಿಮಗೆ ಗರ್ಭಗುಡಿಯಲ್ಲಿರೋ ದೇವರನ್ನ ತೋರಿಸ್ತೀನಿ. ನಿಮ್ಮ ಎದುರಿಗೆ ಕಾಣ್ತಿರೋದೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ, ಮತ್ತೊಂದು ಹೆಸರಿನಲ್ಲಿ ಜಲ ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತಾನು ಕರೀತಾರೆ. ಈ ದೇವಸ್ಥಾನ ಬೆಟ್ಟದ ತಪ್ಪಲಿನಲ್ಲಿದೆ, ಹಾಗೆ ಗುಹೆ ಆಕಾರದಲ್ಲಿದೆ. ನಿಮ್ಗೆ ಇಲ್ಲಿ ಬಲಭಾಗದಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ಅಡಿಗೆ ಮಾಡ್ಕೊಳೋ ಸ್ಥಳ ಅದು. ಇಲ್ಲಿ ಬಂದಂತ ಭಕ್ತರು ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಹಾಗೆ ನಮ್ಮ ಎಡಭಾಗದಲ್ಲಿ ಬಂದ್ರೆ ಇಲ್ಲೊಂದು ಸ್ವಲ್ಪ ನೀರಿನ ಕೊಳ ಇದ್ದಂಗಿದೆ. ಹಾಗೆ ಇಲ್ಲೊಂದಿಷ್ಟು ಶಿವಲಿಂಗಗಳಿದೆ. ಇವುಗಳನ್ನು ಪೂಜೆ ಮಾಡ್ತಾರೆ ಡೈಲಿ ಅಲ್ಲಿರೋಂಥ ಪೂಜಾರಿ. ಹಾಗೆ ನಿಮಗೆ ಇದಕ್ಕೆ ಜಲ ಸಿದ್ಧಲಿಂಗೇಶ್ವರ ಏನಕ್ಕೆ ಅಂತಾರ ಅಂತ ಅಂದ್ರೆ, ಇಲ್ಲಿ ಕಾಣಿಸುತ್ತಲ್ಲ ಇದು ನೀರಿದು, ಈ ನೀರು ಯಾವುದೇ ಕಾಲಕ್ಕೂ ಬತ್ತಂಗಿಲ್ಲಂತೆ. ವರ್ಷದ 365 ದಿನನೂ ಇಲ್ಲಿ ನೀರಿರುತ್ತಂತೆ. ಹಾಗಾಗಿ ಇದನ್ನ ಜಲ ಸಿದ್ಧಲಿಂಗೇಶ್ವರ ಸ್ವಾಮಿ ಗುಡಿ ಅಂತ ಕರೀತಾರೆ. ನೀವು ನೋಡಿ, ಯಾವುದೇ ಶಿವನ ದೇವಸ್ಥಾನಗಳಿಗೆ ಹೋಗಿ ನೀವು, ಶಿವನ ಮುಂದೆ ನಂದಿ ವಿಗ್ರಹ ಇದ್ದೇ ಇರುತ್ತೆ. ಯಾಕಂದ್ರೆ ಶಿವನ ವಾಹನ ನಂದಿ ಅಲ್ವಾ, ಹಾಗಾಗಿ ಆ ಶಿವ ಇದ್ದ ಕಡೆ ನಂದಿ ಇದ್ದೇ ಇರುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಗಿಡನೂ ಇದೆ. ಇಲ್ಲಿ ನೋಡಿ 2 ಬಿಲ್ವಪತ್ರೆ ಗಿಡಗಳು ಇದೆ. ಆ ಬಲಭಾಗಕ್ಕೆ ಮತ್ತೆ ಎಡಭಾಗಕ್ಕೆ 2 ಬಿಲ್ವಪತ್ರೆ ಗಿಡಗಳಿದೆ. ಈ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಮುಂಚೆಯಿಂದನೂ ಇತ್ತು, ಅನಾದಿ ಕಾಲದಿಂದನೂ ಇದೆ. ನಂತರ 20 ವರ್ಷಗಳಿಂದ ಅದು ಸ್ವಾಮೀಜಿಗಳು ಬಂದು ಅದನ್ನ ಈ ದೇವಸ್ಥಾನ ಕಟ್ಟಿಸಿದ ಮೇಲೆ ಉದ್ಘಾಟನೆ ಮಾಡಿದ್ದಾರೆ ಅಂತ ಅಲ್ಲಿ ಹೇಳಿದ್ರು ಹಳ್ಳಿಯವರು. ನೀವು ಈ ದೇವಸ್ಥಾನಕ್ಕೆ ಬಂದ ಮೇಲೆ ದೇವರ ದರ್ಶನ ಮಾಡಿಕೊಂಡು ಈ ದೇವಸ್ಥಾನದ ಹಿಂಭಾಗ ಕಾಣಿಸುತ್ತಲ್ಲ ಈ ಬೆಟ್ಟನ, ದೇವಸ್ಥಾನದ ಬಲಭಾಗದಿಂದ ಹೋದ್ರೆ ಮೇಲೆ ನೀವು ಟ್ರೆಕ್ ಮಾಡ್ಬೋದು. ಸ್ವಲ್ಪ ಸಮಯ ತಗೊಳುತ್ತೆ ಮೇಲೆ ಟ್ರೆಕ್ ಮಾಡಕ್ಕೆ. ನಾವು ದೇವರ ದರ್ಶನ ಮುಗಿಸ್ಕೊಂಡು ಈಗ ಕೆಳಗೆ ಇಳಿತಿದೀವಿ. ಈ ದೇವಸ್ಥಾನ ಇರೋದು ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ನಲ್ಲಿ, ಅಂದ್ರೆ ಕಾಡಿನ ಒಳಗಿದೆ. ಇದು ಊರಿಂತ್ರ ಸುಮಾರು ಲಕ್ಷ್ಮೀಪುರದಿಂದ ಒಂದು 3 ಕಿಲೋಮೀಟರ್ ಒಳಗಿದೆ. ಹಾಗಾಗಿ ಮೇನ್ ಹಾದಿ ಇಲ್ಲ, ಇದು ಕಾಲು ಹಾದಿಯಲ್ಲೇ ಬರಬೇಕು. ಬಟ್ ಕಾರು ಬೈಕ್ ಬರೋಕೆ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೀವು ಬರುವಾಗ ಗೂಗಲ್ ಮ್ಯಾಪ್ ನಂಬ್ಕೋಬೇಡಿ, ಸಮ್ಟೈಮ್ಸ್ ಅದು ಕೈ ಕೊಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಲೋಕಲ್ಸ್ನ ಕೇಳ್ಕೊಂಡು, ಅಂದ್ರೆ ಹಳ್ಳಿ ಜನನ ಕೇಳ್ಕೊಂಡು ಬನ್ನಿ, ಈಸಿಯಾಗಿ ಬರ್ತೀರಾ ನೀವು. ನೀವು ಯಾವುದೇ ಪ್ಲೇಸಿಗೆ ಟ್ರೆಕ್ ಮಾಡುವಾಗ ಬೇಸಿಕ್ ಆಗಿ ವಾಟರ್ ಬಾಟ್ಲ್ ಇಟ್ಕೊಂಡಿರಿ. ನೀವು ಬೆಟ್ಟ ಹತ್ತಿ ಇಳಿಯುವಾಗ ಸ್ವಲ್ಪ ಸುಸ್ತಾಗೇ ಆಗುತ್ತೆ. ಪ್ರೊಫೆಷನಲ್ ಟ್ರೆಕ್ಕರ್ಸಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಕೊತಾರೆ. ಆದ್ರೆ ಹೊಸದಾಗಿ ಬರೋ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀರಿನ ಬಾಟ್ಲನ್ನ ಯಾವಾಗೂ ಕ್ಯಾರಿ ಮಾಡ್ಕೊಂಡು ಹೋಗಿ. ಹಾಗೆ ಏನಪ್ಪ ಅಂತ ಅಂದ್ರೆ, ಆಲ್ಮೋಸ್ಟ್ ಯಾರೇ ಟ್ರೆಕ್ ಮಾಡೋರಿದ್ರು ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ಪ್ಲಾಸ್ಟಿಕ್ ತಗೊಂಬಂದ್ರಿ ಅಂತ ಅಂದ್ರೆ ವಾಪಸ್ ಅದನ್ನ ಮತ್ತೆ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗಿ, ಎಲ್ಲಿ ಎಸೆದು ಹೋಗಬೇಡಿ ದಯವಿಟ್ಟು. ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಬಿಡದಿಗೆ ಬಂದು ಬರ್ಬೋದು, ಇಲ್ಲ ಅಂದ್ರೆ ರಾಮವಳ್ಳಿಂತ್ರ ಬಂದು ದೊಡ್ಡ ಆಲ್ಮರತ್ರ ಬಂದು ಅಲ್ಲಿಂತ್ರ ಸಾವಂದುರ್ಗ ರೋಡ್ ನಲ್ಲಿ ಬಂದ್ರೆ ಲಕ್ಷ್ಮೀಪುರ ಸಿಗುತ್ತೆ ನಿಮ್ಗೆ. ಅಲ್ಲಿಂತ್ರ ಒಳ ಬಂದ್ರೆ ಈ ದೇವಸ್ಥಾನ ಸಿಗುತ್ತೆ ನಿಮ್ಗೆ. ಈ ಬೆಟ್ಟಕ್ಕೆ ಬರುವಾಗ ಅಲ್ಲಿ ಮಾವಿನ ತೊಪ್ಪಲಲ್ಲಿ ಒಬ್ರು ಹಿರಿಯರಿದ್ರು, ಅವ್ರು ಮಾತಾಡ್ಸೋಣ ಅಂತ ಇದ್ವಿ. ಇಲ್ಲ ಟ್ರೆಕ್ ಮಾಡ್ಕೊಂಡ್ ಬಂದೆ, ವಾಪಸ್ ಬಂದು ಮಾತಾಡ್ಸಿದ್ರಾಯ್ತು ಅಂತ ಸುಮ್ಮನಾದ್ವಿ. ಈಗ ಹೋಗೋಣ, ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರ ನೋಡೋಣ. ನೋಡಿ ಇಲ್ಲಿ ಕಳೆ ಕೀಳ್ತಿದ್ದಾರೆ, ಅವ್ನು ಕೇಳೋಣ ಏನ್ ಹೇಳ್ತಾರೋ ಅಂತ ಅಂದು. ಎಷ್ಟು ಎಕರೆ ಐತ್ರಿ? ಇಲ್ಲಿ ಒಂದು 4 ಎಕರೆ ಇದೆ. ಅಲ್ಲೊಂದು 4 ಎಕರೆ. ನೀವೇನು ಗುತ್ತಿಗೆ ಕೊಡ್ತೀರಾ ಲಾಸ್ಟ್ ಹಣ್ಣು ಬಂದ್ಮೇಲೆ? ಹಣ್ಣು ಬಂದ್ಮೇಲೆ ಕೊಟ್ಬಿಡ್ತೀನಿ. ಇದೆಲ್ಲ ನಾನೇ ಔಷಧ ಹೊಡ್ಸಿದ್ದು, ನಮ್ಮದೇ ಟ್ರ್ಯಾಕ್ಟರ್ ಇದೆ. ನಮ್ಮ ಮಗ ಅವರೇ ನಿನ್ನಂಗೆ ಹೊಡಿಸ್ತೀವಿ, ಕೊಟ್ಬಿಡ್ತೀವಿ. ಆಮೇಲೆ ನಮ್ಮ ಕೈ ಕುಯ್ಸಾಕೆ ಆಳುಗಳು ಸಿಗಲ್ವಲ್ಲ. ನಾವೊಬ್ಬರೇ, ನಾನು ನಮ್ಮ ಹೆಂಡತಿ ನಮ್ಮ ಮಕ್ಕಳು ಇಬ್ಬರೇ ಇರೋರು. ಒಬ್ಬ ಬೆಂಗಳೂರಲ್ಲಿ ಅವನೇ, ಇನ್ನೊಬ್ಬ ಟ್ರ್ಯಾಕ್ಟರ್ ಮಾಡಿಕೊಂಡವನೇ. ಅವರು ಆಳುಗಳು ಸಿಗಲ್ವಲ್ಲ, ಕೊಟ್ಬಿಡ್ತೀವಿ. ಇದು ಮಳೆಗಾಲದ ನೀರಿಗೆ ಇದಾಗತ್ತನ ಇದು? ಮಳೆಗಾಲಕ್ಕೆ. ಓಕೆ ಓಕೆ ಓಕೆ. ಹಂಗೆ ಅಂದರೆ ಏನೋ ಜಾಸ್ತಿ ಇದಾಗಿದ್ರೆ ಟ್ರ್ಯಾಕ್ಟರ್ ಅದಲ್ವಾ, ನೀರ ಬೇರೆ ಕಡೆಯಿಂದ ಹೊಳೆಯೋದೇನು, ಅಲ್ಲೊಂದು ಹೊಳೆ ಹೋಯ್ತದೆ. ಅದೇ ಮಂಚಿನ ಬೆಲೆ ಡ್ಯಾಮ್. ಆ ಹೊಳೆಯಿಂದ ತಂದು 1ನೇ ವರ್ಷ ಉಯಿಸಿದೆ. ಒಂದು 40 ಟ್ರ್ಯಾಕ್ಟ್ರು. ಓ, 40 ಟ್ರ್ಯಾಕ್ಟರ್ ತರಿಸಿದ್ರಾ? ತರಿಸಿ ಉಯಿಸಿದ್ದೆ ಎಲ್ಲಕ್ಕೂ ಸಸಿಗಳಿಗೆ. ಇವಾಗ ಚೆನ್ನಾಗಿ ಬರುತ್ತಾ ಫಲ? ನೋಡಿ ಇದೆಲ್ಲ ಇವಾಗ ಅಲ್ಲ, ಈ ವರ್ಷ ಚೆನ್ನಾಗಿದೆ, ನೆನೆ ಆದತ್ ಬಿಡ್ರಿ. ಬಟ್ ಹೋದ ವರ್ಷ ಚೆನ್ನಾಗಿ ಬಂದುತ್ತಾ? ಕಮ್ಮಿ. ಏನು ಬೆಳೆ ಈ ವರ್ಷ ಮಳೆಗಾಲ ಚೆನ್ನಾಗಿದೆ ಅಲ್ಲ, ಅದಕ್ಕೆ. ಅದೇ ಇನ್ನು ನೋಡ್ಬೇಕಿಂದ. ಈ ನೋಡಿ ಇದೆಲ್ಲ ಜಳ್ಳು ಆಯ್ತದ ಕೆಲವು, ಅದ್ರೊಳಗೆಲ್ಲ ಹೂವು ಬರ್ಬೇಕು. ಇವಾಗ ನಾನು ನಾಳೆ ಔಷಧ ಹೊಡಿಸ್ತೀನಿ. ನಾಳೆ ಬರ್ತಾವ್ರೆ ಔಷಧ ಹೊಡೆಯಕ್ಕೆ. ಇವಾಗ ಏನಂದ್ರೆ 1ನೇ ವರ್ಷ ಏನೂ ಇಲ್ಲ. ಈ ವರ್ಷನೂ ಹೇಳೋಕ್ಕಾಗಲ್ಲ ಮಗ, ಎಷ್ಟೇ ಸರಿಯಿಂದ ಬಂದಾಗ್ಬತ್ತು.
ಆಮೇಲೆ ಇದು ಬರ್ತದಲ್ಲ ಏನು ಈ ಜೋನಿ ಬೂದಿ. ಬೂದಿ ರೋಗ ಬರುತ್ತಲ್ಲ. ಆಮೇಲೆ ಇದು ಬಂದ್ಬಿಡ್ತದೆ ಮಗ. ಹಾಂ ಮಳೆ ಗಾಳಿ. ಆಮೇಲೆ ಇಬ್ಬನಿ ಬಿದ್ದು ಉದುರು ಹೋಗ್ಬಿಡುತ್ತೆ. ಎಲ್ಲ ಉದುರು ಹೋಗ್ಬಿಟ್ಟು ಈಗ ಆಲೆ ಎಷ್ಟು ಹೆಚ್ಚು ಕಮ್ಮಿ ಇದಕ್ಕೆ ಒಂದು 50,000 ಮೇಲೆ ಖರ್ಚು ಮಾಡಿದ್ದೀನಿ. ಔಷಧಿಕ್ಕೇನೆ ಒಂದ್ಸತಿ ತಂದರೆ 15-20 ಸಾವಿರ ಆಯ್ತದೆ. ಅಯ್ಯೋ. ಎಲ್ಲ ಕಾಸ್ಟ್ಲಿ ಅಲ್ವ ಮಗ ಔಷಧಗಳು. ಆಮೇಲೆ ಎಲ್ಲ ಒಡ್ಸೋಕ್ಕೆ ಆಳುಗಳು 4 ಆಳು ಬೇಕು, 4-5 ಆಳು. ಹೌದು ಬಿಡ್ರಿ, ಬೇಕೇ ಬೇಕಾಗತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು. ಏನು ಅಂದರೆ ನಾನು 2 ಲಕ್ಷ ಕೊಟ್ಟಿದ್ದೆ ಹೋದನೇ ವರ್ಷ. 2-2.5 3 ಎಕರೆಗ ಅಥವಾ ಫುಲ್ಲೆಲ್ಲ ಗಿಡ ಎಲ್ಲ ಸೇರಿಸಿ ಇಲ್ಲೊಂದು 3 ಎಕರೆ, ಅಲ್ಲೊಂದು 3-3.5 ಎಕರೆ, 4 ಎಕರೆ ಗಂಟಾನೆ ಎಲ್ಲ ಸೇರಿಸಿ ಕೊಟ್ಬಿಟ್ಟಿದ್ದೆ. ಒಂದು ಸತಿ ಕ್ಯಾಶ್ ಕೊಟ್ಟಿದ್ರು. ಇವಾಗ ಒಂದು ಅಲ್ಗೂ ಪಾಪ ಇದು ಮಾಡಿ ಹತ್ತಿ ಕರೆದಿ ಒಂದು 1 ಲಕ್ಷ ಕೊಡಿದ್ದೀನಿ. ಹೋಗ್ಲಿ ಬಿಡಪ್ಪ, ಏನು ಮಾಡೋಕ್ಕಾಗಲ್ಲ, ರೈತರ ಕಷ್ಟನೇ ಅಷ್ಟಲ್ವಾ. ಭಾರಿ ತುಂಬ ಕಷ್ಟ. ಇವಾಗ ಇದಕ್ಕೆಲ್ಲ ಉಳ್ಸೋಕ್ಕೇನು ವಸಿ ಆಯ್ತದ ಮಗವು. ಸ್ವಂತ ಟ್ಯಾಕ್ಟರ್ ಅದಕ್ಕೇನೆ ಸರೋಗೋದಷ್ಟೇ. ಉಳ್ತೀವಿ, ಉಳಿಸ್ತಾನೆ ನಮ್ಮ ಹುಡುಗ ಉಳ್ತಾನೆ. ಇದೆಲ್ಲ ಉಳಕ್ಕೇನೆ ಬೇಕು ಒಂದು 25-30 ಸಾವಿರ, ಒಟ್ಟೊಳಗೆ 1 ಲಕ್ಷ ದುಡ್ಡು ಬೇಕು ಮಗ. ಔಷಧ ಉಳುಮೆಯಿಂದ ಎಲ್ಲ ಸೇರಿ 1 ಲಕ್ಷ. ಅದರೊಳಗೆ ಏನೋ ಬಂದರೆ 1 ಲಕ್ಷ 1.5 ಲಕ್ಷ. ದನ ಅವೇ ಒಂದು 3-4 ಆಕಳ ಕಟ್ಕೊಂಡಿದ್ದೀರಾ ನೋಡಿ. ಇದನ್ನೆಲ್ಲ ಹಾಕಿ ತೊಗೊಂಡಾಗ ಅದೇ ಇದು ಸೀಮೆ ಹಸುನಾ ಅಥವಾ ಜರ್ಸಿ ಅಲ್ಲ? ಇಲ್ಲ, ಇದು ಎಚ್.ಎಫ್ ಕರುಗಳು. ಎಚ್.ಎಫ್ ಹಸುಗಳೇನೆ. ಅದೇ ಜರ್ಸಿಲೇ ಒಂದು 4 ಒಂದು ನಂದು ಆ ಡಿಪಾರ್ಟ್ಮೆಂಟು. ನಮ್ಮ ಹುಡುಗರದೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟು. ಏನಿದ್ರು ಬರೀ ನಮ್ಮ ಹೆಂಗಸರು ಮನೇಲಿ ಅಡುಗೆ ಮಾಡ್ಕೊಳ್ಳೋದು. ಒಂದು ಇದೆ, ಒಂದು ಅಂಗಡಿ ಮನೆ ರೂಮ್ ಇದು ಕೊಟ್ಟಿದ್ದೀನಿ ಬಾಡಿಗೆಗೆ, ಸೈಬರ್ಗೆ ಮನೆ ಇದೆ. ನಿಮ್ದು ಇಲ್ಲೇ ಊರಾ? ಇದನ್ನ ಇದು ಲಕ್ಷ್ಮೀಪುರ. ಲಕ್ಷ್ಮೀಪುರನ ಇದು? ಲಕ್ಷ್ಮೀಪುರ. ಈ ಬೆಟ್ಟದ್ದೇನ್ರಿ ಇದು ಮೇಲೆ ಇರೋದು? ಅದು ಸಿದ್ಧಲಿಂಗೇಶ್ವರ ಅಂತ ಊರೊಳಗೂ. ಅದೇ ಸಿದ್ಧಲಿಂಗೇಶ್ವರ ದಿವಸ ಪೂಜೆ. ಅಂದ್ರೆ ಸಿದ್ಧಲಿಂಗ, ಯಡಿಯೂರು ಸಿದ್ಧಲಿಂಗ ಅವ್ರ ಸ್ವಾಮೀಜಿದ ಅದೇ ತರನೇ ಸಿದ್ಧಲಿಂಗೇಶ್ವರ ಅಂತ. ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಅನ್ನೋದೇನೆ. ಇದು ಜಲ ಸಿದ್ಧಲಿಂಗೇಶ್ವರ. ಯಾವ ಕಾಲದಲ್ಲಿ ನೀರು ಹೋಗಲ್ಲ. ಓ, ಜಲ ಸಿದ್ಧಲಿಂಗೇಶ್ವರನ ಇದು? ಅಲ್ಲೈತಲ್ಲ ನೀರು. ಹೌದಾ, ಹಿಂದ್ಗಡೆ ನೀರ್ ಐತ್ರಿ? ಕಾಲದಲ್ಲಿ ಹೋಗಲ್ಲ ಮಗ ನೀರು. ಏನು ತುಂಬಿ ಬರ್ತಾ ಇರ್ತದೆ. ಈಗಾಗಲೇ ತುಂಬಿಕೊಳ್ಳದೆ ಇವಾಗ ಸ್ವಲ್ಪ ದಿನ ಹಂಗಿರ್ತದೆ. ತಿರ್ಗಾ ಏನೋ ಚೂರು ಮಳೆ ಹುಯ್ತ ಸಾಕು, ತುಂಬ ಲೋಡು. ಒಟ್ಟು ಅದ್ರ ದೇವಸ್ಥಾನ ಹಿಂದ್ಗಡೆ ಇರೋದ ನೀರು ಖಾಲಿ ಆಗಲ್ಲ. ಯಾವತ್ತು ಎಂತೆಂತ ಇದ್ರೊಳಗೆಲ್ಲ ಇಲ್ದಂಗೆ ಆಗ್ಬಿಟ್ಟವಲ್ಲ. ಇಲ್ಲಿ ಮಾತ್ರ ಪೂಜೆಗೆ ನೀರು ಯಾವಾಗಲೂ ಇರ್ತದೆ. ಪುರ ಮಾಡ್ತಾರೆ ಸಖತ್ತಾಗಿ. ಊರಿಂದ ಎಲ್ಲ ಬಂದು ಇವರು ಅವರ ಯಾತ್ರಾರ್ಥಿಗಳು. ಇದು ಪೂಜೆ ಇಷ್ಟ್ರ ಮೇಲೆ ಬರ್ತಾರ ಪೂಜಾರಪ್ಪ ಏನಿದ್ರು ಸ್ನಾನ ಗೀನ ಮಾಡ್ಕೊಂಡು. ಇದು ದಿವಸ ಪೂಜೆ 9-10 ಗಂಟೆ ಮೇಲೆ ಎಲ್ಲ ಅಲ್ಲಿ ಊರೊಳಗೂ ಮಾಡಬೇಕು. ಇದೆ ಅಂತ ಅಲ್ಲಿ ಊರೊಳಗೆ ದೇವರು, ಅಲ್ಲೊಂದು ದೇವಸ್ಥಾನ ಇದೆ. ಇಂಥದ್ದೇನೆ ಅಲ್ಲೊಂದದೆ ಇದು ದೊಡ್ಡ ದೇವಸ್ಥಾನ. ಇವಾಗ ಇದಕ್ಕೆಲ್ಲ ಕಟ್ಸಕ್ಕೆ ಏನ್ಬಿಟ್ಟು ಒಬ್ರು ಇಂಜಿನಿಯರು, ನಮ್ಮೂರ ಇಂಜಿನಿಯರು, ಆ ಮೆಟ್ಲುಗಳೆಲ್ಲ ಹೋಗಿ ಹಳ್ಳಕ್ಕೆ ಬಿದ್ದೇವೆ ನೋಡಿ. ಹೌದೌದು, ಮೆಟ್ಲುಗಳು ಇನ್ನೂ ಇದಾಗಿಲ್ಲ. ಲೋಡು ಮಗ ತಂದಿದ್ದು ಹತ್ತಿಸಕ್ಕೆ ಎಲ್ಲ ಮಾಡಿದ್ರು. ಹಂಗಂಗೇನಿತ್ತು ಅವನಿಗೆ ಹುಷಾರಿಲ್ದೇನೆ ಮ್ಯಾಲ್ಕೆ ಇಲ್ದಂಗೆ ಆಗ್ಬಿಟ್ಟೆ. ಇವಾಗ ಅವ್ನು ಮಾಡಿಸ್ತಾ ಇಲ್ಲ. ಇಲ್ಲಿ ಮಾಡಿಸೋರು ಯಾರು ಇಲ್ಲ. ಎಲ್ಲ ಬಿದ್ದಿದೆ 3 ಲೋಡು ಎಲ್ಲ ಬಳಪದ ಕಲ್ಲೇನೆ, ಎಲ್ಲ ಒಳ್ಳೆ ಕಲ್ಲೇನೆ. ಅದಕ್ಕೆ ಹಿಂಸಕ್ಕೆ ಆಗ್ಬಿಟ್ಟು ಅಡುಗೆ ಮಾಡ್ತಾರೆ. ಅಡುಗೆಗಳೆಲ್ಲನು ಮೇಲ್ ಕೊತ್ತೋಗೋಕೆ ಜಾಗ ಇದ್ದಂಗೆ ಆಗ್ಬಿಟ್ಟದಲ್ಲ. ಅವಾಗ ಬಾಲು ಎಲ್ಲ ಬಂದವ್ರೆ. ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದವ್ರು ಭಕ್ತರೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರ? ಏನೋ ಬೇಕಾದವ್ರು ಅಷ್ಟೇನೆ, ಯಾರು ಏನು ಎಲ್ಲ ಮಾಡಲ್ಲ. ಬೇಕಾದವ್ರು ಬಂದ್ಬಿಟ್ಟು ಅರಕೆ ಮಾಡ್ಕೊಂಡಿರ್ತಾರಲ್ಲ, ಅದು ಇದು ಏನೇನು ಬೇಕಾದವ ಬಂದು ಅಡುಗೆ ಮಾಡ್ತಾರೆ, ಮಾಡಿಸ್ತಾರೆ. ಇದ್ರ ಮಾಡ್ಕೊಂಡು ಬಂದಿರ್ತಾರೆ. ಟೆಂಪೋಗಳಲ್ಲಿ ಪೂಜೆ ಮಾಡಿಸ್ತಾರೆ, ಅಭಿಷೇಕ ಮಾಡಿಸ್ತಾರೆ, ಒಯ್ತಾರೆ ಅಷ್ಟೇ. ಇಲ್ಲಿ ಊರಿನೊಳಗೆ ಮಾಡಿಸ್ತಾರೆ ಕಾರ್ತಿಕ್ದಲ್ಲಿ. ಒಂದು 2-3 ಸತಿ ಪೊರ ಮಾಡಿದ್ರು ಜೋರಾಗೇನೆ.